ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಡೈರೀಸ್. ನಾನು ಶಿಲ್ಪ. ನಮ್ಮ ಮೈಸೂರು ಡೈರೀಸಲ್ಲಿ ಇವತ್ತು ಒಂದು ಹಿಡನ್ ಜೆಮ್ ಆಫ್ ಮೈಸೂರು, ನಮ್ಮ ಮೈಸೂರಿಗೆ ತುಂಬ ಹತ್ತಿರ ಇರೋ ಒಂದು ಬ್ಯೂಟಿಫುಲ್ ಲೊಕೇಶನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬ ಶೂಟಿಂಗ್ಸ್ ಕೂಡ ಆಗ್ತಿರುತ್ತಂತೆ. ಸೊ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ವೈರಲ್ ಆಗಿರೋಂತಹ ಒಂದು ವಿಡಿಯೋ ಇದು. ಈ ಪ್ಲೇಸ್ ತುಂಬ ವೈರಲ್ ಆಗಿದೆ, ತುಂಬ ಜನ ಆಲ್ರೆಡಿ ವಿಸಿಟ್ ಮಾಡ್ತಿದ್ದಾರೆ. ನೀವೇನಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಪ್ಲೇಸ್ಗೆ ಹೋಗಿ ಬನ್ನಿ. KRS ಬ್ರಿಡ್ಜ್ ಮೇಲೆ ನಾವೀಗ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಸ್ಟ್ರೈಟ್ ಹೋಗಬೇಕು. KRSಗೆ ಏನು ಹೋಗ್ತೀವಿ, ಸೇಮ್ ರೋಡಲ್ಲಿ ಸ್ಟ್ರೈಟ್ ಹೋಗಿ ರೈಟಿಗೆ ತೊಗೊಂಡ್ರೆ, ಫಸ್ಟ್ ರೈಟು ನಿಮಗೆ ಅಲ್ಲಿ ಒಂದು ರೋಡ್ ಸೈಡಲ್ಲಿ ಒಂದು ಟೆಂಪಲ್ ಸಿಗುತ್ತೆ. ಈ ಟೆಂಪಲ್ ಆದಮೇಲೆ ಫಸ್ಟ್ ರೈಟ್ ತೊಗೊಂಡ್ರೆ ಒಂದು ಹಳ್ಳಿ ಒಳಗಡೆಗೆ ನಾವು ಹೋಗ್ತೀವಿ. ಅಲ್ಲಿ ಆ ಊರಿನ ಕೊನೆ ತನಕ ಒಂದು ಬಸವಣ್ಣ ಸ್ಟ್ಯಾಚ್ಯೂ ಸಿಗುತ್ತೆ. ಆ ಸ್ಟ್ಯಾಚ್ಯೂ ಇಂದ ಕ್ರಾಸ್ ಮಾಡಿ ನಾವು ಹೋದರೆ ನಮಗೆ ಒಂದು ಕಾಲುವೆ ಇರುವಂತಹ, ಈ ಥರ ಒಂದು ಕಾಲುವೆ ಏರಿ ಅಂತ ಹೇಳ್ತೀವಿ ನಾವು, ಈ ಥರ ಒಂದು ಪ್ಲೇಸ್ ಸಿಗುತ್ತೆ. ಇಲ್ಲಿ ನಾವು ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಹೋದರೆ ನಿಮಗೆ ಕೋಡಿಬೈಲು ಅನ್ನೋ ಒಂದು ಅಣೆಕಟ್ಟು ಸಿಗುತ್ತೆ. ಕೋಡಿಬೈಲು ಕಟ್ಟೆ ಅಂತ ಕರೀತಾರೆ ಇದನ್ನ. ಹಾಗೆ ಚಿಕ್ಕದೇವರಾಯನ ಅಣೆಕಟ್ಟು ಅಂತ ಕೂಡ ಕರೀತಾರೆ. KRS ಇಂದ ಬರುವಂತಹ ನೀರನ್ನು ಇಲ್ಲಿ ಕಾಲುವೆಗಳ ಮುಖಾಂತರ ಏನು ರೈತರಿಗೆ ಉಪಯೋಗ ಆಗಲಿ ಅಂತ ನೀರನ್ನು ಏನು ಬಿಡ್ತಾರೆ, ಆ ರೀತಿ ಬಿಡೋದಕ್ಕೆ ಸ್ಟೋರೇಜ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ ಈ ಥರ. ಸೊ ಇದಂತೂ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು. ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಲೊಕೇಶನ್ ನಾನು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಚೆಕ್ ಮಾಡ್ಕೋಬಹುದು. ಬಟ್ ನಾವು ಒನ್ ಡೇ ವಿಸಿಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಇಲ್ಲಿ ಫುಡ್ ಅಂತ ಏನೂ ಸಿಗಲ್ಲ. ನೀವೇ ತೊಗೊಂಡು ಹೋದರೆ ಒನ್ ಡೇ ಪಿಕ್ನಿಕ್ಗೆ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆ ಫೋಟೋಶೂಟ್ ಕೂಡ ಮಾಡ್ಕೋಬಹುದು. ನಾವು ಹೋಗಿದ್ದು ನೆನ್ನೆ ಸಂಡೇ ಆಗಿದ್ದರಿಂದ ತುಂಬಾ ಜನ ಇದ್ದರು. ಹಾಗೆ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಮೆನ್ಷನ್ ಮಾಡಿದರು ಇಲ್ಲಿ ತುಂಬಾ ಶೂಟಿಂಗ್ಸ್ ಆಗ್ತಿರುತ್ತೆ ಅಂತ. ಇವಾಗ ನೀರು ಜಾಸ್ತಿ ಇರೋದ್ರಿಂದ ಈ ರೀತಿ ಫಾಲ್ಸ್ ಥರ ಬೀಳ್ತಿದೆ. ಸೊ ನಾವು ಹತ್ತಿರ ಎಲ್ಲ ಹೋಗಿ ನೀರನ್ನು ಮುಟ್ಟೋದು ಅಥವಾ ಇಲ್ಲಿಯ ಪರಿಸರವನ್ನು ಹಾಳು ಮಾಡೋವಂಥ ಕೆಲಸನ ಮಾಡಬೇಡಿ. ಜಸ್ಟ್ ಹೋಗಿ ನೋಡಿ, ಖುಷಿ ಪಡಿ, ಫೋಟೋಸ್ ತೆಕ್ಕೊಳ್ಳಿ, ಬನ್ನಿ. ಬಟ್ ಯಾವುದೇ ಪ್ರಾಣಾಪಾಯ ಇಲ್ಲದೆ ಇರೋ ರೀತಿ ನಿಮ್ಮ ಸೇಫ್ಟಿನ ನೋಡಿಕೊಂಡು ನೀವು ಹೋಗಿ ಬರ್ಬೋದು. KRS ಇಂದ ಸುಮಾರು ಒಂದು 2.5-3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿ ನಿಮ್ಗೆ ಯಾರನ್ನಾದರೂ ಕೇಳಿದ್ರೂ ನಿಮಗೆ ಈಸಿಯಾಗಿ ಅಡ್ರೆಸ್ನ ಹೇಳ್ತಾರೆ, ಈಸಿಯಾಗಿ ನೀವು ಹೋಗ್ಬೋದು. ಹಾಗೆ ಅಲ್ಲಿ ಚಿಕ್ಕದಾಗಿ ಈ ರೀತಿ ಕಾಲುವೆಗಳು ಕೂಡ ಹರಿತಾ ಇರೋದ್ರಿಂದ ಮಕ್ಕಳನ್ನೆಲ್ಲ ಆಟ ಆಡ್ಸೋದಕ್ಕೂ ತುಂಬಾ ಚೆನ್ನಾಗಿದೆ ಪ್ಲೇಸು. ಈಗ ಮಳೆ ಇರೋದ್ರಿಂದ ಡ್ಯಾಮಿಂದ ನೀರು ಜಾಸ್ತಿ ಹೊರಬಿಟ್ಟಿರೋದ್ರಿಂದ, ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಆಟ ಆಡೋದಕ್ಕಾಗಲ್ಲ. ಬಟ್ ಸಮ್ಮರ್ ಟೈಮಲ್ಲಿ ಬಂದಾಗ ನೀವು ಇದ್ರ ಮೇಲೆಲ್ಲ ನಡ್ಕೊಂಡು ಓಡಾಡೋದು, ಈ ನೀರಲ್ಲಿ ಆಟ ಆಡೋದೆಲ್ಲ ಮಾಡಬಹುದು. ಆಗ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಬಟ್ ಇವಾಗ ತುಂಬಾ ಜಾಸ್ತಿ ಇದೆ. ನೀವೇನಾದರೂ KRSಗೆ ಬಂದಿದ್ದರೆ ಇಲ್ಲಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ತುಂಬಾ ಹತ್ತಿರ ಇದೆ KRSಗೆ. KRS ಡ್ಯಾಮ್ ನೋಡೋದಕ್ಕೆ ಬಂದಿದ್ದರೆ ಅಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ. ಈ ಪ್ಲೇಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತಷ್ಟು ಮೈಸೂರಿನ ಬಗ್ಗೆ ಮಾಹಿತಿ ಆಗಿರಬಹುದು, ಮತ್ತು ಇಲ್ಲಿನ ಲೋಕಲ್ ಶಾಪಿಂಗ್ ಪ್ಲೇಸಸ್ ಬಗ್ಗೆ ಆಗಿರಬಹುದು. ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.